ನಮಸ್ಕಾರ FM ನ್ಯೂಸ್ಗೆ ಸ್ವಾಗತ. ನನ್ನ ರಾಜಕೀಯ ಗುರುಗಳು ರಾಮಕೃಷ್ಣ ಹೆಗಡೆ ಅವರು. ನಾನು ಅವರ ಪರಮ ಭಕ್ತ. ಅವರು ಒಂದು ಕರುಳಿನ ಕುಡಿಯಾಗಿ ನಾನು ರಾಜಕಾರಣದಲ್ಲಿ ಇದ್ದೇನೆ ಹೀಗಂತ ಹೇಳಿದ್ದು ಸಂಸದ ರಮೇಶ್ ಜಿಗಜಿಣಗಿ ಅವರು. ನಾನು ರಾಮಕೃಷ್ಣ ಹೆಗಡೆ ಅವರ ಪರಮ ಭಕ್ತ. ಅವರು ಒಂದು ಕರುಳಿನ ಕುಡಿಯಾಗಿ ಇವತ್ತು ರಾಜಕಾರಣದಲ್ಲಿ ಇವತ್ತಿಗೂ ಕೂಡ ನಾನು ಬದುಕಿದ್ದೀನಿ. ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಎಂದಾದರೂ ಯೋಚನೆ ಮಾಡಿದ್ರೆ ತನ್ನ ಕುಟುಂಬ ತನ್ನ ಮಕ್ಕಳನ್ನ ರಾಜಕಾರಣಕ್ಕೆ ತರಬೇಕು ಯಾವತ್ತೂ ಮಾಡಲಿಲ್ಲ. ನಾನು ಒಂದು ಸಲ ನನ್ನ ಮಕ್ಕಳು ಕರ್ಕೊಂಡು ಸಾಹೇಬ್ರ ಹತ್ರ ಹೋಗಿದ್ದ, ಸಣ್ಣ ಇದ್ದು, ಸರ್ ಇವೆರಡು ನನ್ನ ಮಕ್ಕಳು ಭಾಳ ಚೆನ್ನಾಗಿದಾರಲ್ಲಪ್ಪ, ಭಾಳ ಸ್ಮಾರ್ಟ್ ಅದಾರ ಅಂತ ಖುಷಿ ಪಟ್ಟರು. ಅವ್ರ ಜೊತೆ ಖುಷಿಯಾಗಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ಆಯಿತು ಚೆನ್ನಾಗಿ ಓದಿಸು ಅವಕ್ಕೆ, ಆ ಮಕ್ಕಳಿಗೆ ಮಾತ್ರ ರಾಜಕಾರಣ ಹೇಳಿದ್ರು. ಅದು ಇವತ್ತು ನನ್ನ ಮನಸ್ಸಲ್ಲ. ಅದೇ ದಿಶೆಯಲ್ಲಿ ನನ್ನ ಹೆಂಡತಿನೂ ಕೂಡ ಮಕ್ಕಳಿಗೆ ರಾಜಕಾರಣಕ್ಕೆ ಬೇಡ ಮಾರಾಯ, ಸಾಕು, ನಿನ್ನ ನಾನು ನೋಡಿದ್ದೀನಿ ಎಷ್ಟು ತೊಂದರೆ, ಎಷ್ಟು ಕೆಟ್ಟ, ಇದನ್ನೆಲ್ಲ ಬೆಳಿಗ್ಗೆ ಹೋಗ್ತೀಯ, ಊಟ ಮಾಡಲ್ಲ, ಏನಿಲ್ಲ, ನಿಂದೇ ನೋಡಿ ನನಗೆ ಸಾಕಾಗ್ಯದ, ಮಕ್ಕಳಿಗೂ ಈ ಒಂದು ಸ್ಥಿತಿ ನೀನು ತಂದು ಕೊಡಬೇಡ ಮಾರಾಯ, ಬೇಡ ಅವ್ರಿಗೆ. ಆಯಿತು ಏನು ಮಾಡೋದಲ್ಲೇ, ಅವ್ರು ಓದಲಿಲ್ಲ ಅಂದಮೇಲೆ ನೋಡಿ ಪ್ರಮಾಣ ಮಾಡಿರ್ತೀನಿ, ಇದೆಲ್ಲ 150 ಎಕರೆ ಎಲ್ಲ ಆಸ್ತಿ ಮಾಡಿರೋದು ನನ್ನ ಹೆಂಡತಿ. ಹೌದು, ರೊಕ್ಕ ಕೊಟ್ಟದ್ದು ನಾನು. ಅವತ್ತು 1 ಎಕರೆ 3,000 2,000 ರೂಪಾಯಿ 1 ಎಕರೆ. ಈ ಲಂಬಾಣಿ ಜನರ ಜಮೀನುಗಳಿರಲಿಲ್ಲ, 2,000 ರೂಪಾಯಿ ಎಕರೆ ಒಂದೊಂದು ಜಮೀನು ಖರೀದಿ ಮಾಡಿ ಇವತ್ತೆಲ್ಲ ಮುನ್ಸಿಪಾಲ್ಟಿ ಏರಿಯಾನಲ್ಲಿ ಬಂತು. ಅಂದ ನಾ ಇದರಲ್ಲಿ ಕೂಡ ನಾನು ಅದೃಷ್ಟವಂತ. ಒಬ್ಬ ನನ್ನ ಹೆಂಡತಿ ತೆಗೆದುಕೊಂಡು ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೇಳಿದೆ, ನಾನು ರಾಜಕಾರಣಕ್ಕೆ ಹಾಕಬೇಡ, ಅವರು ಓದಿಲ್ಲ ಅಂತ ನಾನು ಅಂದಾಗ, ಓದ್ಲಿಕ್ಕೆ ಬಿಡಲ್ಬೇಕ್ರಿ, ನಾವು ಕೆಲ ಫಲ ಮಾಡ್ಲಿಕ್ಕೆ ಹಚ್ತೀನಿ ಅಂತೇಳಿ 150 ಎಕರೆ 200 300 3,000 ರೂಪಾಯಿ ಎಕರೆ ಖರೀದಿ ಮಾಡಿ ಇಂಥ ಒಂದು ಅಪಾರವಾದಂಥ ಆಸ್ತಿಯನ್ನು ಮಕ್ಕಳ ಸಲುವಾಗಿ ನಾನು ಹೆಂಡತಿ ಮಾಡಿಟ್ಟು ಇವತ್ತು ಅಕ್ಕಿ ನೆನೆಸ್ಕೋತೀನಿ. ನನ್ನ ಹೆಂಡತಿನ ನನ್ನ ಮಕ್ಕಳು ಕೂಡ ನೆನೆಸ್ಕೋತಾರೆ. ಅದೇ ಎಲ್ಲ ಭಾವನಾ ಮನಸ್ಸಿನಲ್ಲಿ ಭಾಳ ಡೀಪ್ ಆಗ್ಯದ. ಅದಕ್ಕಾಗಿ ನನ್ನ ಮಕ್ಕಳಿಗೆ ನಾನು ರಾಜಕಾರಣ ತರ್ತಕ್ಕಂಥ ಪ್ರಯಾಸಕ್ಕೆ ಹೋಗಿಲ್ಲ. ಆದರೆ ಅವರಿಗೆ ರಾಜಕಾರಣ ಬೇಡ ಅನ್ನೋದು ನಾನು ಹೇಳಿದ್ದೀನಿ. ಮತ್ತು ಅವ್ರಿಗೂ ಕೂಡ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ರಾಜಕಾರಣ. ನನಗೆ ಹೇಳ್ತಾರೆ ಅವರು, ಬೇಡಪ್ಪ ಸಾಕು ಬಿಟ್ಬಿಡು, ಈಗ 20 ವರ್ಷ ಆಯಿತು, ನಮ್ಮ ಜೊತೆ ಮೊಮ್ಮಕ್ಕಳ ಜೊತೆ ಆರಾಮಾಗಿರುವಂಥ ಮಕ್ಕಳು ಕೂಡ ನನಗೆ ವಿನಂತಿ ಮಾಡ್ಕೊತಾರೆ. ಆದರೆ ಇಲ್ಲಪ್ಪ ನಾನು ಟೈಮ್ ತಗೊಳ್ಳಲ್ಲ, ಪಾಪ ಬಡವರೆಲ್ಲ ಯಾರು ಕೇಳೋದಿರೋದಿಲ್ಲ, ಕೈಲಿ ಆದಷ್ಟು ಮಾಡ್ಕೊಂಡು ಹೋಗೋಣ ಅಂತ ನಾನು ಸುಮ್ಮನೆ ಅದೇ. ನಾನೇನು ಮಂತ್ರಿ ಬೇಕು ಅಂತೇಳಿ ಹೋಗಿ ನಾನು ಅರ್ಜಿ ಹಾಕಲಿಲ್ಲ ಅಲ್ಲಿ ನಮ್ಮ ಪಕ್ಷಕ್ಕೆ. ಪಾಪ ಅವರೇ ಎಲ್ಲ ನನ್ನ ಪಕ್ಷಕ್ಕೆ ಸೊನ್ನೆ ಅನ್ನೋ ಕಾರಣ ನನಗೆ ಸಹಾಯ ಮಾಡಿದ್ರು. ಈಗ ಸಮಾನತಾ BJP